ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಇನ್ನು 13 ದಿನಗಳ ಮಾತ್ರ ಬಾಕಿ ಇರುವಂಥದ್ದು ಟಾಕ್ಸಿಕ್ನ ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕೆ. ಇಷ್ಟು ದಿನ ಕಾಯ್ತಾ ಇದ್ದಂಥ ಟಾಕ್ಸಿಕ್ಕು. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ, ನೀವು ಟಾಕ್ಸಿಕ್ನ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸನ್ನು ಮಾಡಬಹುದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಟಾಕ್ಸಿಕ್ಕು ಕೇವಲ ಸಿನಿಮಾ ಮಾತ್ರ ಅಲ್ಲ, ಅದು ಇಷ್ಟು ವರ್ಷಗಳ ಕಾಲ ಟೈಮ್ ತಗೊಂಡಿದ್ದು ಏನಕ್ಕೆ, ಯಾತಕ್ಕೆ ಇಷ್ಟು ಡಿಲೇ ಆಯಿತು ಅನ್ನೋದು ಈಗ ಸಿನಿಮಾ ನೀವೆಲ್ಲ ಯಾರು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಅವರಿಗೆ ಪಕ್ಕಾ ಗೊತ್ತಾಗುತ್ತೆ. ಏನಪ್ಪ ಇದು ಬೆಸ್ಟ್ ಎಕ್ಸ್ಪೀರಿಯನ್ಸು ಅಂತ ಅಂದರೆ, ಸೊ ಈಗ ಈ ಒಂದು ಸಿನಿಮಾ ಟಾಕ್ಸಿಕ್ ಏನಿದೆ ಥಿಯೇಟ್ರಲ್ಲಿ ನೋಡೋರಿಗೆ ಒಂದು ನಾನು ಹೇಳೋದು, ಫಸ್ಟ್ ಆಫ್ ಆಲ್ ಥಿಯೇಟರ್ಸ್ಗಳು ಅಂತ ಬಂದಾಗ ಎಲ್ಲ ಊರಲ್ಲೂ ಕೂಡ ಥಿಯೇಟರ್ಸ್ಗಳಲ್ಲಿ ಈ ಒಂದು ಫೆಸಿಲಿಟಿ ಇರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಕೆಲವೊಂದು ಸಿಟೀಸ್ಗಳು ಆಲ್ಮೋಸ್ಟ್ ಈಗ ಇದ್ದೇ ಇರುತ್ತೆ. ಸೊ ಏನಪ್ಪ ಫೆಸಿಲಿಟಿ ಅಂತಂದರೆ, ಮೊದಲನೇದಾಗಿ ಥಿಯೇಟ್ರಲ್ಲೇ ಒಂದು ಅಪ್ಗ್ರೇಡೇಷನ್ ಇರುತ್ತೆ. ಏನಪ್ಪ ಒಂದು ಮಿನಿಮಮ್ ಅಪ್ಗ್ರೇಡೇಷನ್ನು ಅಂತಂದರೆ, ಮಿನಿಮಮ್ ಅನ್ನೋದಕ್ಕಿಂತ ಒಂದು ಮ್ಯಾಕ್ಸಿಮಮ್ ಅಪ್ಗ್ರೇಡೇಷನ್ ಅಂತಲೇ ಹೇಳ್ಬೋದು. ಸೊ 4K ಪ್ರಾಜೆಕ್ಟರ್ ಇದ್ದರೆ ವಿಷನಲ್ಲಿ ತುಂಬಾ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೇನೆ ಈ ಒಂದು ಟಾಕ್ಸಿಕ್ ಸಿನಿಮಾ ಸೌಂಡಲ್ಲಿ ಬರೋದಾಯಿತು ಅಂದರೆ, ಸೊ ಡಾಲ್ಬಿ ಆಟ್ಮಾಸ್ ಅನ್ನುವಂಥ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಈ ಸಿನಿಮಾನ ನೀವು ಡಾಲ್ಬಿ ಆಟ್ಮಾಸ್ ಇರೋ ಥಿಯೇಟ್ರಿಗೆ ಏನಾದರೂ ಹೋಗಿ ನೋಡಿದ್ರೆ, ಇನ್ಕ್ಲೂಡಿಂಗ್ 4K ಪ್ರಾಜೆಕ್ಟರ್ RGB ಇದ್ದರೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸನ್ನು ಮಾಡ್ತೀರಾ ಸಿನಿಮಾನ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಡಾಲ್ಬಿ ಆಟ್ಮಾಸ್ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಸೌಂಡನ್ನು ಸೃಷ್ಟಿ ಮಾಡುವಂಥ ಒಂದು ಟೆಕ್ನಾಲಜಿ. ಈ ಒಂದು ಟೆಕ್ನಾಲಜಿಯಲ್ಲಿ ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಒಂದು ಫೀಲ್ ಏನಿರುತ್ತೆ, ಒಂದು ವಿಷನ್ ಆಗಿರ್ಬೋದು ಮತ್ತು ನಾವು ಕೇಳಿಸ್ಕೊಳ್ಳುವಂಥ ಧ್ವನಿ ಆಗಿರ್ಬೋದು, ಒಂದು ಬೆಟರ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಸೊ ಆ ರೀತಿಯಾದಂಥ ಒಂದು ಥಿಯೇಟರ್ಸ್ಗಳೇನಾದರೂ ನಿಮ್ಮ ಊರಲ್ಲಿ ಇದ್ದರೆ, 4K ಪ್ರಾಜೆಕ್ಟರು ಆ್ಯಂಡ್ ಡಾಲ್ಬಿ ಆಟ್ಮಾಸ್ ಅಫಿಷಿಯಲ್ ಆಗಿ ಏನಾದರೂ ಇದ್ದರೆ, ಸೊ ಖಂಡಿತವಾಗ್ಲೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಒಂದು ಆಪರ್ಚುನಿಟಿ ಈ ಸಿನಿಮಾ ಆಗುತ್ತೆ. ಸೊ ಹಾಗಿದ್ರೆ ಇದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ ಅಂತ ನೀವೆಲ್ಲ ಕೇಳೋದಾಯಿತು ಅಂದರೆ, ಬಹುಶಃ ಗೊತ್ತಿರುವಂಥ ವಿಚಾರ 4DX ಎಕ್ಸ್ಪೀರಿಯನ್ಸ್ ಯಾರೆಲ್ಲ ಮಾಡಿರ್ತೀರಾ ಆ್ಯಂಡ್ IMAX ಎಕ್ಸ್ಪೀರಿಯನ್ಸ್ ಎಲ್ಲ ಯಾರು ಮಾಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. 4DX ಅಂತ ಬಂದರೆ, ಸೊ ಎಲ್ಲರಿಗೂ ಗೊತ್ತಿರೋದೆ 4DX ಬಂದ್ಬಿಟ್ಟು ನಾವು ಕುಳಿತಂತಹ ಒಂದು ಚೇರ್ ಏನಿದೆ, ಆ ಒಂದು ಹಾಸನ ಕೂತಿರುವಂಥ ಒಂದು ಚೇರ್ ಏನಿದೆ ಅದು ಕೂಡ ಒಂದು ಶೇಕ್ ಆಗುವಂಥದ್ದು, ಮೂಮೆಂಟ್ ಆಗುವಂಥದ್ದು, ಜೊತೆಗೇನೆ ಸೀನಲ್ಲಿ ಬರುವಂತಹ ಕೆಲವೊಂದು ಸಿಚುವೇಶನ್ಸಲ್ಲಿ ವಾಟರ್ ಆಗಿರ್ಬೋದು ಮತ್ತು ಫಾಗ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಎಲ್ಲ ಕೂಡ ಒಂದು ಎಫೆಕ್ಟ್ ಇರುತ್ತೆ. ಆ್ಯಂಡ್ ಕಾಲು ಕೆಳಗಡೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವೊಬ್ರಿಗೆ ಆಗಿರಲ್ಲ. ಏನಕ್ಕೆ ಅಂತಂದರೆ, ಕೆಲವೊಬ್ರು ಜೀನ್ಸ್ ಪ್ಯಾಂಟನ್ನು ಹಾಕ್ಕೊಂಡೋಗಿರ್ತಾರೆ. ಸೊ ಕಾಲಲ್ಲೂ ಕೂಡ ಕೆಲವೊಂದು ಒಂದು ಫೀಲಿಂಗ್ ಬರುವಂಥ ಕೆಲವೊಂದು ಎಲಿಮೆಂಟ್ಸ್ಗಳು ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ನ ನೀವು ಟಾಕ್ಸಿಕ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ IMAXಲ್ಲಿ ಅತಿ ದೊಡ್ಡನೆಯ ಸ್ಕ್ರೀನಲ್ಲೂ ಕೂಡ ಟಾಕ್ಸಿಕ್ಕನ್ನು ಎಂಜಾಯ್ ಮಾಡ್ಬೋದು. ಸೊ ಇದೆಲ್ಲ ಒಂದು ಕ್ಯಾಟಗರಿ ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ನೀವು ಎಕ್ಸ್ಪೀರಿಯನ್ಸನ್ನು ಮಾಡ್ಬೋದು. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬಹುಶಃ ಇದು ಒಂದು ಕೆಲವೊಬ್ಬರಿಗೆ ಈ ರೀತಿ ಅವಕಾಶ ಸಿಗ್ಬೋದು, ಕೆಲವೊಬ್ರಿಗೆ ಸಿಗ್ದೇ ಇರ್ಬೋದು. ಯಾಕಂದರೆ ಎಲ್ಲ ಕಡೆಯೂ ಈ ಒಂದು ಫ್ಯಾಕಲ್ಟಿ ಇರಲ್ಲ. ಆ್ಯಂಡ್ 4DX ಆಗಿರ್ಬೋದು ಮತ್ತು IMAX ಆಗಿರ್ಬೋದು ಓನ್ಲಿ ಫಾರ್ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಆಲ್ಮೋಸ್ಟ್ ಆಲು. ಸೊ ಅದು ಹೊರತುಪಡಿಸಿದ್ರೆ ನಾನು ಫಸ್ಟಲ್ಲಿ ಏನು ಹೇಳಿದೆ, 4K ಪ್ರಾಜೆಕ್ಟರ್ ಆಗಿರ್ಬೋದು ಮತ್ತು ಅದ್ರ ಜೊತೆಗೇನೆ ಡಾಲ್ಬಿ ಆಟ್ಮಾಸ್ ಆಗಿರ್ಬೋದು. ಸೊ ಈ ಎರಡೂ ಒಂದು ಏನಿದೆ, ವಿಷನ್ ಆಗಿರ್ಬೋದು ಮತ್ತು ನಾವು ಕೇಳಿಸ್ಕೊಳ್ಳುವಂಥ ಒಂದು ಸೌಂಡ್ ಆಗಿರ್ಬೋದು, ಒಂದು ಬೆಟರ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಸೊ ನೀವು ಕೂಡ ಏನಾದರೂ ಟ್ರೈ ಮಾಡೋಂಗಿದ್ರೆ ಸೊ ಈ ಕ್ಯಾಟಗರಿಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಇಲ್ಲದೇ ಇರೋರು ಏನು ತಲೆ ಕೆಡಿಸ್ಕೋಬೇಡಿ. ಸೊ ಎಲ್ಲ ಒಂದು ಥಿಯೇಟರ್ಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಫಸ್ಟ್ ಇಂಪ್ರೆಷನ್ ನೋಡಿದ್ರೆ ಎಲ್ಲಿ ಟಿಕೆಟ್ ಸಿಗುತ್ತೋ ಅಲ್ಲೋಗಿ ಸಿನಿಮಾ ನೋಡೋಣ ಅನ್ನೋರೇ ತುಂಬ ಜನ ಇದ್ದಾರೆ. ಸೊ ಸಿನಿಮಾನ ನೋಡೋಣ, ಎಂಜಾಯ್ ಮಾಡೋಣ. ಸೊ ಇದೊಂದು ಬೆಟರ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಒಂದು ಅವಕಾಶ ಟಾಕ್ಸಿಕ್ಕು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಒಂದು ಮಜಾ ಕೊಡುತ್ತೆ. ಸೊ ನಿಮ್ಮ ಕನ್ವೀನಿಯೆಂಟ್ ಏನಿದೆ ಆ್ಯಂಡ್ ನಿಮ್ಮ ಪ್ಲ್ಯಾನ್ಸ್ಗಳೇನಿದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. 4DXಲ್ಲಿ ಯಾರು ನೋಡ್ತಾ ಇದ್ದೀರಾ ಸೊ ಅವರು ಕಾಮೆಂಟ್ ಮಾಡಿ. ಆ್ಯಂಡ್ 4DXನ ಇದುವರೆಗೂ ನೋಡೇ ಇಲ್ಲ, ಈ ಸಿನಿಮಾನ 4DXಲ್ಲಿ ನೋಡಬೇಕು ಅಂದ್ಕೊಂಡಿದ್ರೆ ಅವರು ಕಾಮೆಂಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲ ನಮ್ಮೂರಲ್ಲಿ 4DX ಇಲ್ಲ, IMAXು ಇಲ್ಲ, ಸೊ ಬೆಟರ್ ಆಗಿರುವಂಥ ಥಿಯೇಟರ್ ಇದೆ, ಒಂದು ಡಾಲ್ಬಿ ಆಟ್ಮಾಸು ಮತ್ತು 4K ಪ್ರಾಜೆಕ್ಟರು ಅದ್ಭುತವಾಗಿ ಥಿಯೇಟರ್ ಇದೆ ಅನ್ನೋರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಟಿಕೆಟ್ ಪ್ರೈಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಏನಂತ ತಿಳಿಸ್ತೀನಿ ಅಂತ ಹೇಳ್ತಾ. ಸೊ ಇದಾಗಿತ್ತು ಟಾಕ್ಸಿಕ್ನ ಒಂದು ಎಕ್ಸ್ಪೀರಿಯನ್ಸ್. ನೀವೇನೋ ಪಡಿಬೇಕು ಅಂದರೆ ಈ ರೀತಿಯಾದೊಂದು ಫಾಲೋಅಪನ್ನು ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ಊರಲ್ಲಿ ಡಾಲ್ಬಿ ಆಟ್ಮಾಸು ಮತ್ತು 4K ಪ್ರಾಜೆಕ್ಟರ್ ಇತ್ತು ಅಂತಂದರೆ ಸೊ ಯಾವ ಥಿಯೇಟ್ರು ಎಲ್ಲಿದ್ದು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.